ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ಮೀನ ರಾಶಿ 2026 ಏಪ್ರಿಲ್ 19ನೇ ತಾರೀಕಿನ ನಂತರದಲ್ಲಿ ವಾರ ಫಲವನ್ನು ನಾವು ನೋಡೋದಾದ್ರೆ, ಈ ಮೀನ ರಾಶಿಯಲ್ಲಿ ಜನಿಸಿದಂತವರಿಗೆ ಶನಿ ಗ್ರಹ, ಬುಧ ಗ್ರಹ, ಕುಜ ಗ್ರಹ, 3 ಗ್ರಹಗಳಿದೆ. ಬುಧ ಗ್ರಹ ಪಾಪ ಗ್ರಹಗಳಿಂದ ಸೇರ್ಕೊಂಡ್ರೆ ಅದು ಪಾಪ ಗ್ರಹವಾಗಿ ಮಾರ್ಪಾಡಾಗುತ್ತೆ. ಸೊ ಆ ಬಗೆಯಲ್ಲಿ ನಾವು ನೋಡಿದಾಗ ವಿವಾಹ ವಿಳಂಬ ಆಗುತ್ತೆ. ನೀವು ಮ್ಯಾಟ್ರಿಮಲ್ ವೆಬ್ಸೈಟ್ಸ್ ಅಲ್ಲಿ ಹುಡುಕ್ತಿದೀನಿ ಸರ್, ಸ್ನೇಹಿತರುಗಳಿಗೆ ಇದೀನಿ, ಬ್ರೋಕರ್ಗಳಿಗೆ ಹೇಳಿದೀನಿ, ಎಲ್ಲೂ ಆಗ್ತಿಲ್ಲ ಅಂತಂದ್ರೆ ಈ ತರ ಗ್ರಹಗಳ ಕಾಂಬಿನೇಷನ್ ಇಟ್ಕೊಂಡ್ರೆ ನಿಮ್ಗೆ ಕಾರ್ಯ ಸಾಧನೆ ಹೇಗಾಗುತ್ತೆ? ಹಾಗಾಗಿ ತುಂಬಾ ವಿಳಂಬ ಆಗುತ್ತೆ. ಶನಿ ಗ್ರಹದ ಒಂದು ಪ್ಲೇಸ್ಮೆಂಟೇ ಎಕ್ಸಾಕ್ಟ್ ಪ್ರೆಡಿಕ್ಷನ್ ಕೊಡಬಹುದು, ದ ಮ್ಯಾರೇಜ್ ಇಸ್ ಗೋಯಿಂಗ್ ಟು ಬಿ ಡಿಲೇಡ್ ಅಂತ ಹೇಳಿ. ಸೊ ಮ್ಯಾರೇಜ್ ಡಿಲೇ ಆಗುತ್ತೆ. ನಾನು ಯೂಶುವಲ್ ಆಗಿ ಪರಿಹಾರವನ್ನು ಸೂಚಿಸುವಾಗ ಯಂತ್ರ, ಮಂತ್ರ, ತಂತ್ರ ಪರಿಹಾರಗಳನ್ನು ಹೇಳ್ತೀನಿ. ಯಂತ್ರವನ್ನು ಪೂಜೆ ಮಾಡಬೇಕು, ಮಂತ್ರ ಜಪಗಳನ್ನು ಮಾಡಬೇಕು, ತಂತ್ರಗಳನ್ನ ಮಾಡಬೇಕು. 3 ಮಾಡಿದ್ರೆ ಅಲೈನ್ ಆಗುತ್ತೆ ಎಲ್ಲ. ಸುಮ್ಮನೆ ನಾನು ಸರ್ ದೇವ್ರ ಪೂಜೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಒಳ್ಳೇದಾಗ್ತಿಲ್ಲ ಅಂದ್ರೆ ಸೈಂಟಿಫಿಕ್ ವೇನ ಫಾಲೋ ಮಾಡಿಲ್ಲ. ಋಷಿಗಳು ಹೇಳಿದ್ನ ನೀವು ಫಾಲೋ ಮಾಡ್ತಿಲ್ಲ, ನೀವೇನೋ ಬೇರೆದ್ ಮಾಡ್ತಿದ್ದೀರಾ. ಇದನ್ನ ಫಾಲೋ ಮಾಡಿ, ವಿವಾಹ ಪ್ರಾಪ್ತಿ ಆಗತ್ತೆ. ಸೊ ವಿವಾಹಕ್ಕೆ ಮುಂದುವರೆದಿರೋದು ಒಳ್ಳೆಯದು. ಮುಂದುವರೆದಿದ್ರೆ ಪರಿಹಾರಗಳನ್ನ ಮಾಡ್ಕೊಂಡು ಮುಂದುವರಿ. ಅನಂತರದಲ್ಲಿ 2ನೇ ಮನೆಯಲ್ಲಿರುವಂತಹ ಸೂರ್ಯನಿಂದ ಯಾವುದೋ ಮಾತುಗಳು, ನಿಮ್ಗೆ ಗೊತ್ತಿಲ್ಲ, ನೀವು ಆಡಿರುವಂತಹ ಮಾತುಗಳು ನಿಮಗೆ ಸುರುಳಿಯಾಗಿ ಸುತ್ತಿ ನಿಮಗೆ ಅದು ಸಮಸ್ಯೆಗಳನ್ನು ಕೊಡಬಹುದು. ಮಾತಿನ ಮೇಲೆ ಹಿಡಿತಾ ಇಲ್ಲ. ಬಟ್ ಈ ಟೈಮಲ್ಲಿ ಹಾರ್ಶ್ ಆಗಿ ಮಾತಾಡೋದು ಜಾಸ್ತಿ ಇರುತ್ತೆ. ಬಟ್ ನಿಮ್ಗೆ ಎಲ್ಲೋ ಗೌರ್ಮೆಂಟ್ ಇಂದ ಒಂದು ಹಣ ಬರ್ಬೇಕಾಗಿರುತ್ತೆ ಅನ್ಕೊಳ್ಳಿ. ಹಣ ನಿಮ್ ಕೈ ಸೇರ್ಬೋದು. ಕೆಲವು ಚೆಕ್ ಬೌನ್ಸ್ ಕೇಸ್ಗಳು ಕೋರ್ಟ್ಗೆ ಹಾಕೊಂಡಿರ್ತಾರೆ, ಅಲ್ಲಿಂದ ಹಣ ನಿಮ್ಗೆ ಸಿಗ್ಬೋದು. ಯಾವ್ದೋ ಹಣ ಬರ್ಬೇಕು ಅಂತ ಕೇಸ್ ಹಾಕೊಂಡಿರ್ತೀರಾ, ಅದು ಆಕ್ಸಿಡೆಂಟ್ ಇನ್ಸೂರೆನ್ಸ್ ಗೌರ್ಮೆಂಟ್ ಇಂದ ಬರುವಂತದ್ದು ನಿಮಗೆ ಅದು ದಕ್ಕಬಹುದು. ಆಮೇಲೆ 12ನೇ ಮನೆಯಲ್ಲಿರುವಂತಹ ರಾಹು ಗ್ರಹ ವಿದೇಶದ ಜಾಬ್ ಅನ್ನ ಕೊಡುತ್ತೆ, ವಿದೇಶದ ಉದ್ಯೋಗವನ್ನು ಕೊಡುತ್ತೆ. ಆಮೇಲೆ ಜಾಬ್ ಅಲ್ಲಿ ದೊಡ್ಡ ಬದಲಾವಣೆ ಆಗಿ ನಿಮ್ ಪ್ಲೇಸ್ ಚೇಂಜ್ ಆಗುವಂತ ಸಾಧ್ಯತೆ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಇರುತ್ತೆ. ಚತುರ್ಥದಲ್ಲಿ ಗುರು ಇರೋದ್ರಿಂದ ಪ್ರಾಪರ್ಟಿ ಖರೀದಿಗೂ ಒಳ್ಳೇದು, ಪ್ರಾಪರ್ಟಿ ಮಾರೋದಕ್ಕೂ ಒಳ್ಳೇದು. ಯೂಶುವಲ್ ಆಗಿ ಬೃಹದಾಕಾರವಾಗಿರುವಂತಹ ರೆಂಟಲ್ ಪರ್ಪಸ್ಗೆ ಏನಾದ್ರು ನೀವು ಮನೆ ಕಟ್ತಿರ್ತೀರ ಅನ್ಕೊಳ್ಳಿ, ಆ ಪ್ರಪೋಸಲ್ ಕಟ್ಟಿದ್ರೆ ಪರ್ಪಸ್ಗೆ ಈ ಸಾಧ್ಯತೆ ಇರುತ್ತೆ. ಈಸಿಯಾಗಿ ಲೀಗಲ್ ಒಪಿನಿಯನ್ ಇಂದ ಹಿಡಿದು ಪ್ರತಿಯೊಂದು ಸರ್ ಆಗ್ಬೇಕಾಗತ್ತೆ. ಬ್ಯಾಂಕ್ ಲೋನ್ಗಳಾಗತ್ತೆ. ದೊಡ್ಡ ಮಟ್ಟದ ಬೃಹದಾಕಾರದ ಮನೆಗಳನ್ನ, ಅಪಾರ್ಟ್ಮೆಂಟ್ಗಳ ತರ ದೊಡ್ಡ ಮಟ್ಟದಲ್ಲಿ ನೀವು ಕಟ್ತಿದ್ರ ಅಂದ್ರೆ ನಿಮಗೆ ಹೆಚ್ಚು ಲಾಭವಾಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬಹಳ ಒಳ್ಳೆಯ ಸಮಯ. ಆಮೇಲೆ 3ನೇ ಮನೆಯಲ್ಲಿರುವಂತಹ ಶುಕ್ರ ಗ್ರಹ ಬಂದು ಇರೋದ್ರಿಂದ ನಿಮಗೆ ಒಳ್ಳೆಯ ಸ್ಥಳಗಳಿಗೆ, ಸುಂದರವಾಗಿರುವಂತಹ ಸ್ಥಳಗಳಿಗೆ ನೀವು ಭೇಟಿ ಕೊಡ್ತೀರಾ, ಸಂತೋಷವಾಗಿರ್ತೀರಾ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ, ಕುಟುಂಬದ ಜೊತೆ ಬಹಳ ಎಕ್ಸ್ಟ್ರಾರ್ಡಿನರಿ ಟೈಮ್ ನೀವು ಕಳೀತೀರಾ. ಆಮೇಲೆ ವೈವಾಹಿಕ ಜೀವನದಲ್ಲೂ ನೀವೇನು ಭಯ ಪಡುವಂಥದ್ದು ಏನೂ ಇಲ್ಲ, ಆರಾಮವಾಗಿರುತ್ತೆ. ಆರೋಗ್ಯದಲ್ಲಿ ಕಾಲುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಆಮೇಲೆ ಕಾಲು ನೋವು, ಆಮೇಲೆ ಬೆನ್ನು ನೋವು ತರದ ಮೂಳೆಗಳಿಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳು ಬರ್ಬೋದು. ಜಾಗ್ರತೆಯಿಂದ ಇರಿ. ನಮಸ್ಕಾರ.